ನಮಸ್ಕಾರ ಸ್ನೇಹಿತರೆ ನನ್ನ ಹತ್ರ ಸುಮಾರು ಚಾನಲ್ ರಿಯೂಸ್ ಕಂಟೆಂಟ್ ಸಮಸ್ಯೆ ಆಗಿದೆ ಅಂತ ಬರ್ತಿವೆ ಅಂತ ಚಾನಲ್ ಚೆಕ್ ಮಾಡಿದ್ರೆ ಯಾವುದೇ ರೀತಿಯ ಬೇರೆಯವರ ಕಂಟೆಂಟ್ ಅವ್ರ ಚಾನಲ್ ಮೇಲೆ ಇಲ್ಲ. ಇನ್ನು ಕೆಲವರು ಶಾರ್ಟ್ಸ್ ಅಲ್ಲಿ ರಿಯೂಸ್ ಕಂಟೆಂಟ್ ಇರುತ್ತೆ, ಅವ್ರ ವಿಡಿಯೋ ನೋಡಿದ್ರೆ ರಿಯೂಸ್ ಕಂಟೆಂಟ್ ಇರುತ್ತೆ. ಅದನ್ನ ಸರಿ ಮಾಡಿಕೊಂಡು ಬೇರೆಯವರ ಕಂಟೆಂಟ್ ಬಳಸಿದ್ರೆ ಅದನ್ನ ಡಿಲೀಟ್ ಮಾಡಿ ಚಾನಲ್ ಸರಿ ಮಾಡಿಕೊಂಡು ಮತ್ತೆ ರೀಅಪ್ಲೈ ಮಾಡಿದ್ರು ಕೂಡ ಚಾನಲ್ ಮಾನಿಟೈಸ್ ಆಗ್ತಿಲ್ಲ. ಸೊ ಹೀಗೆ ಯಾಕೆ ಆಗ್ತಿದೆ ಇದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ತುಂಬಾ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ನೀವು ಚಾನಲ್ ಮಾಡಿದೀರಾ, ಚಾನಲ್ ಮೇಲೆ ಸ್ವಲ್ಪ ವಿಡಿಯೋ ಹಾಕಿ ಆಮೇಲೆ ಹೆಚ್ಚಾಗಿ ಈ ರೀತಿ ಲೈವ್ ಮಾಡ್ತಾ ಇದ್ರೆ ಈ ಸಮಸ್ಯೆ ಬರಬಹುದು ಸ್ನೇಹಿತರೆ. ಹೇಗೆ ಏನು ಅನ್ನೋದು ಇಲ್ಲಿ ಎಲ್ಲವೂ ಕ್ಲಿಯರ್ ಆಗಿ ಹೇಳ್ತೇನೆ, ವಿಡಿಯೋ ಮಾತ್ರ ಪೂರ್ತಿ ನೋಡಿ. ಈಗಲೇ ಚಾನಲ್ ಮೇಲೆ ಈ ತಪ್ಪು ಮಾಡದೆ ಸರಿಪಡಿಸಿಕೊಂಡು ಚಾನಲ್ ಮುಂದುವರಿಸಿ ಸ್ನೇಹಿತರೆ. ಅವಸರದಲ್ಲಿ ಯೂಟ್ಯೂಬ್ ಮೇಲೆ ಬಂದು ದುಡ್ಡು ಮಾಡ್ತೀನಿ ಅಂದ್ರೆ ಇಲ್ಲಿ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ. ನಿಮ್ಮ ಕನಸುಗಳು ಕನಸಾಗಿಯೇ ಉಳಿಯಲಿವೆ, ನೆನ್ಪಿಡಿ. ಸೊ ದಯಮಾಡಿ ನನ್ನ ಮಾತು ಸರಿಯಾಗಿ ಅರ್ಥ ಮಾಡಿಕೊಂಡು ಯೂಟ್ಯೂಬ್ ಮೇಲೆ ಮುಂದುವರಿಯಿರಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಚಾನಲ್ ಮಾಡಿದೀರಾ ನಿಜ, ಆದ್ರೆ ನಿಮ್ಮ ಚಾನಲ್ ಮೇಲೆ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ಚಾನಲ್ ಸ್ಟಾರ್ಟ್ ಮಾಡಿ ನಿಮ್ಮ ಟಾಪಿಕ್ ಪ್ರಕಾರ 50 ವಿಡಿಯೋ ಹಾಕ್ತೀರಾ, ಆಮೇಲೆ ಏನೋ ಶಾರ್ಟ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಚಾನಲ್ಗೆ ಅದು ಹೊಂದೋದೇ ಇಲ್ಲ. ಇನ್ನು ಕೆಲವರು ಅಲ್ಲಿಂದ ಇಲ್ಲಿಂದ ಏನೋ ಡೌನ್ಲೋಡ್ ಮಾಡಿ ಅದರಲ್ಲಿ ಏನಾದ್ರೂ ಎಡಿಟ್ ಮಾಡಿ ಅದು ಸೇರಿಸಿ ಬೇರೆಯವ್ರ ವಿಡಿಯೋ ಶಾರ್ಟ್ಸ್ ಮಾಡಿ ತಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತೀರಾ. ಆಮೇಲೆ ಲೈವ್ ಶುರು ಹಚ್ಕೊಂಡು ಬಿಡೋದು. ಲೈವ್ ಹೇಗೆ ಅಂದ್ರೆ ಏನೋ ಒಂದು ಇಮೇಜ್ ಹಾಕಿ ಸ್ಕ್ರೀನ್ ಕಾಸ್ಟ್ ಮಾಡೋದು. ಅದೇ ರೀತಿಯ ಹಲವಾರು ಲೈವ್ ನಾವು ತಮ್ಮ ಚಾನಲ್ ಮೇಲೆ ಮಾಡೋದು. ಸೊ ಇದು ತುಂಬಾ ಜನ ಮಾಡ್ತಾ ಇದ್ದಾರೆ ಈಗ. ಆದ್ರೆ ಇದೆಲ್ಲ ಮಾಡಿ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಮತ್ತೆ ವಾಚ್ ಅವರ್ ಕಂಪ್ಲೀಟ್ ಮಾಡಿ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಚಾನಲ್ ಮಾನಿಟೈಸ್ ಆಗದೆ ರಿಯೂಸ್ ಕಂಟೆಂಟ್ ಅಲ್ಲಿ ಟಿಕ್ ಹಾಕೊಂಡ್ ಬಿಡ್ತೀರಾ. ಇದು ಈಗ ಹಲವಾರು ಚಾನಲ್ ಮೇಲೆ ಹೀಗೆ ಆಗ್ತಿದೆ ಸ್ನೇಹಿತರೆ. ಇನ್ನೊಂದು ಏನಂದ್ರೆ ನಮ್ಮ ಚಾನಲ್ ಮೇಲೆ ಹಾಕಿದ ವಿಡಿಯೋಗೆ AI ಮೂಲಕ ಥಂಬ್ನೇಲ್ ಮಾಡಿ ಹಾಕಿರ್ತಾರೆ. ಅದರಿಂದ ಕೂಡ ಸಮಸ್ಯೆ ಆಗ್ತಿದೆ ಸ್ನೇಹಿತರೆ. ಅದೇನಂದ್ರೆ ನೋಡಿ, AI ನಿಂದ ಥಂಬ್ನೇಲ್ ಮಾಡೋದು ತಪ್ಪಲ್ಲ ಸ್ನೇಹಿತರೆ, ಮಾಡಬಹುದು. ಆದ್ರೆ ಕಂಟೆಂಟ್ ಸರಿ ಇದ್ರೆ ಸಮಸ್ಯೆ ಆಗಲ್ಲ. ಆದ್ರೆ ರಿಯೂಸ್ ಕಂಟೆಂಟ್ ಸಮಸ್ಯೆ ಬಂದ್ರೆ ಅಪೀಲ್ ಹಾಕೋಕೆ ಕಷ್ಟ ಆಗತ್ತೆ. ಯಾಕಂದ್ರೆ ನಾವು ಥಂಬ್ನೇಲ್ ಹೇಗೆ ಮಾಡ್ತೀವಿ ಅದು ಕೂಡ ನಾವು ಅಪೀಲ್ ಮಾಡಿದಾಗ ಅಲ್ಲಿ ತೋರಿಸ್ಕೊಡ್ಬೇಕಾಗಿರುತ್ತೆ. ಬಟ್ ಅಪೀಲ್ ಮಾಡ್ಲಿಕ್ಕೆ ವಿಡಿಯೋ ಲೆಂತ್ ಬರೀ 5 ನಿಮಿಷ ಮಾತ್ರ ಇರುತ್ತೆ. ಆ 5 ನಿಮಿಷದ ವಿಡಿಯೋದಲ್ಲಿ ನಾವು ಸಂಪೂರ್ಣ ಚಾನಲ್ ಮಾಹಿತಿ ಕೊಡಬೇಕು. ಜೊತೆಗೆ ವಿಡಿಯೋ ಎಡಿಟ್ ಮಾಡೋದು ಕೂಡ ಅಲ್ಲಿ ತೋರಿಸ್ಕೊಡ್ಬೇಕು. ಹಾಗೆ ಥಂಬ್ನೇಲ್ ಮಾಡೋದು ಕೂಡ ಅದರಲ್ಲೇ ಅದೇ 5 ನಿಮಿಷದ ವಿಡಿಯೋದಲ್ಲೇ ತೋರಿಸ್ಬೇಕು. ಸೊ ಇದೆಲ್ಲ ಸಾಧ್ಯ ಆಗದೆ ನಾವು ಅಲ್ಪ ಸ್ವಲ್ಪ ಹೇಗೋ ಅಪೀಲ್ ವಿಡಿಯೋ ಹಾಕಿದ್ರೆ ಅದು ರಿಜೆಕ್ಟ್ ಆಗ್ತಿದೆ. ಸೊ ಇಲ್ಲಿ ನಾನು ಹೇಳೋದು ಏನಂದ್ರೆ ಡೈಲಿ ಒಂದು ವಿಡಿಯೋ ಹಾಕಿ ಅದು ನಿಮ್ಮ ಟಾಪಿಕ್ ಪ್ರಕಾರ ಇರಲಿ. ಡೈಲಿ 2 ಶಾರ್ಟ್ಸ್ ಹಾಕಿ ಅದು ನಿಮ್ಮ ಸ್ವಂತ ಕಂಟೆಂಟ್ ಇರಲಿ. ಯಾವುದು ಕೂಡ ಅಲ್ಲಿ ಇಲ್ಲಿ ಡೌನ್ಲೋಡ್ ಮಾಡಬೇಡಿ ಸ್ನೇಹಿತರೆ. ಯಾರೋ ಪಿಂಟ್ರೆಸ್ಟ್ ಇಂದ ಫೋಟೋ ತಗೊಳ್ಳಿ, ವಿಡಿಯೋ ತಗೊಳ್ಳಿ, ಇನ್ಸ್ಟಾಗ್ರಾಮ್ ನಿಂದ ತಗೊಳ್ಳಿ, ಮತ್ತೆ ಬೇರೆ ಬೇರೆ ಅಲ್ಲಿಂದ ತಗೊಳ್ಳಿ, ಇಲ್ಲಿಂದ ತಗೊಳ್ಳಿ ಅಂತ ಏನೇನೋ ಹೇಳಿರ್ತಾರೆ. ನಿಮಗೆ ದುಡ್ಡಿನ ಆಸೆ ತೋರಿಸಿ ಅವ್ರು ದುಡ್ಡು ಮಾಡ್ತಿದ್ದಾರೆ ದಿನಾನ. ನಿಮಗೆ ಏನೂ ಪ್ರಯೋಜನ ಆಗ್ತಿಲ್ಲ ಸ್ನೇಹಿತರೆ. ಸೊ ಶಾರ್ಟ್ಸ್ ನಿಮ್ಮ ಓನ್ ಕಂಟೆಂಟ್ ಇರಲಿ. ನೀವು ಮಾಡಿರೋ ಲಾಂಗ್ ವಿಡಿಯೋ ಪ್ರಕಾರ ನಿಮ್ಮ ಶಾರ್ಟ್ಸ್ ಮಾಡಿ, ನಿಮ್ಮ ಟಾಪಿಕ್ ಪ್ರಕಾರ ಶಾರ್ಟ್ಸ್ ಮಾಡಿ, ಬೇರೆಯವರ ಯಾವುದೇ ಕಂಟೆಂಟ್ ತಗೊಂಡು ಎಡಿಟ್ ಮಾಡಿ ಹಾಕ್ಬೇಡಿ ಸ್ನೇಹಿತರೆ. ಇನ್ನು ಲೈವ್ ಮಾಡ್ತಿದ್ದೀರಾ ಅಂದ್ರೆ ಒಂದೇ ತರ ಲೈವ್ ಮಾಡಬೇಡಿ, ಡೈಲಿ ಡಿಫ್ರೆಂಟ್ ಲೈವ್ ಮಾಡಿ ಸ್ನೇಹಿತರೆ. ಇದು ನಿಮ್ಮ ವಿಡಿಯೋ ಹಾಕ್ತಾ ಶಾರ್ಟ್ಸ್ ಕೂಡ ಹಾಕ್ತಾ ಲೈವ್ ಮಾಡಿ 50 ವಿಡಿಯೋ ಹಾಕಿ ಆಮೇಲೆ ಲಾಂಗ್ ವಿಡಿಯೋ ಹಾಕೋದೇ ಬಿಟ್ಟು ಏನೇನೋ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಆಮೇಲೆ 10 ಗಂಟೆ ಲೈವ್ ಮಾಡ್ತಾ ಇದ್ದೀರಾ. ಇದರಿಂದ ಸ್ನೇಹಿತರೆ ಚಾನಲ್ ಮೇಲೆ ಸಮಸ್ಯೆ ಬರ್ತಿದೆ. ನಾನು ಹಲವಾರು ಚಾನಲ್ ನೋಡಿದ್ದೇನೆ, ಚಾನಲ್ ಮಾನಿಟೈಸ್ ಆಗ್ತಾ ಇಲ್ಲ ಸ್ನೇಹಿತರೆ. ನಿಮ್ಮ ಚಾನಲ್ ಮೇಲೆ ಲಾಂಗ್ ವಿಡಿಯೋ 50 ರಿಂದ 80 ವಿಡಿಯೋ ಇದ್ರೆ ಅದು ನಿಮ್ಮ ಸ್ವಂತ ಕಂಟೆಂಟ್ ಇದ್ರೆ ಚಾನಲ್ ಈ ರೀತಿ ಲೈವ್ ಮಾಡಿದ್ರೆ ಚಾನಲ್ ಮೇಲೆ ಏನೋ ಒಂದು 80% ಚಾನ್ಸ್ ಇದೆ ಚಾನಲ್ ಮಾನಿಟೈಸ್ ಆಗೋದಿಕ್ಕೆ. ಇಲ್ಲ ತುಂಬಾ ಕಷ್ಟ ಆಗ್ತಿದೆ. ಹಾಗಾಗಿ ದಯಮಾಡಿ ನಾನು ಹೇಳಿದ ಹಾಗೆ ನಿಮ್ಮ ಚಾನಲ್ ಮೇಲೆ ಕಂಟೆಂಟ್ ಹಾಕಿ, ಚಾನಲ್ ಮಾನಿಟೈಸ್ ಆಗುತ್ತೆ ಸ್ನೇಹಿತರೆ. ದುಡ್ಡು ಮಾಡ್ತೀರಾ ಇಲ್ಲ ಸಮಸ್ಯೆ ತಂದ್ಕೊಂಡು ಚಾನಲ್ ಬಿಡೋ ಪರಿಸ್ಥಿತಿ ಬರುತ್ತೆ. ನಮ್ಮ ಕನ್ನಡದ ಕನ್ನಡದಲ್ಲಿ ಯೂಟ್ಯೂಬ್ ಮಾಡುವವರಲ್ಲಿ ಹಲವಾರು ಯೂಟ್ಯೂಬರ್ಗಳು ಸ್ನೇಹಿತರೆ ತಮ್ಮ ಸ್ವಾರ್ಥಕ್ಕಾಗಿ ಬೇರೆಯವರ ಸಮಯ ಮತ್ತೆ ಶ್ರಮ ಎರಡೂ ಹಾಳು ಮಾಡ್ತಾ ಇದ್ದಾರೆ. ಮಿಸ್ಇನ್ಫಾರ್ಮೇಶನ್ ಕೊಟ್ಟು. ಇದ್ಯಾಕೆ ಆಗ್ತಿದೆ ಅಂದ್ರೆ ಸ್ನೇಹಿತರೆ,
ನೀವು ಕಣ್ಣು ಮುಚ್ಚಿ ಅವರನ್ನ ನಂಬುತ್ತಿದ್ದೀರಾ. ದುಡ್ಡು ಮಾಡೋ ಭರದಲ್ಲಿ ಯಾವುದು ತಪ್ಪು ಯಾವುದು ಸರಿ ಅದನ್ನರಿಯದೆ ಅವ್ರ ಮಾತು ನಂಬ್ತಿದ್ದೀರಾ. ಹಾಗಾಗಿ ಇಲ್ಲಿ ಅವರ ತಪ್ಪಲ್ಲ ಸ್ನೇಹಿತರೆ, ಅದು ನಿಮ್ಮ ತಪ್ಪು. ಯೂಟ್ಯೂಬ್ ಮೇಲೆ ಮತ್ತೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದ ಮೇಲೆ ಸ್ನೇಹಿತರೆ ದುಡ್ಡು ಮಾಡಲಿಕ್ಕೆ ತುಂಬಾ ಅವಕಾಶ ಇವೆ. ಆದ್ರೆ ಅದನ್ನ ನಾವು ಸರಿಯಾಗಿ ಅರ್ಥೈಸಿಕೊಂಡು ಹೋದ್ರೆ ಮಾತ್ರ ಸಿಗತ್ತೆ ಸ್ನೇಹಿತರೆ. ಇಲ್ಲ ಸಮಯ ಮತ್ತೆ ಶ್ರಮ ಎರಡೂ ವ್ಯರ್ಥವಾಗಿ ಹೋಗುತ್ತೆ. ಇದು ನೆನ್ಪಿಡಿ ಸ್ನೇಹಿತರೆ. ನೋಡಿ, ಇಂಟರ್ನೆಟ್ ಮೇಲೆ ಎಲ್ಲೋ ಕಂಟೆಂಟ್ ಅಪ್ಲೋಡ್ ಆಗಿದೆ ಅಂದ್ರೆ ಅದು ಫೋಟೋನೇ ಇರಲಿ ಅಥವಾ ವಿಡಿಯೋನೇ ಆಗಿರ್ಲಿ ಸ್ನೇಹಿತರೆ, ಅದನ್ನ ಯಾರೋ ಒಬ್ರು ಅಪ್ಲೋಡ್ ಮಾಡಿರ್ತಾರೆ, ಅದಕ್ಕೆ ಒಬ್ರು ಓನರ್ ಇದ್ದೇ ಇರ್ತಾರೆ. ಅದನ್ನ ನೀವು ಡೌನ್ಲೋಡ್ ಮಾಡಿದ್ರೆ ಅದು ನಿಮ್ಮದಾಗಲ್ಲ ಸ್ನೇಹಿತರೆ. ನೀವೇ ಯೋಚನೆ ಮಾಡಿ, ಈಗ ನಿಮ್ಮ ಕಂಟೆಂಟ್ ಯಾರಾದರೂ ಡೌನ್ಲೋಡ್ ಮಾಡಿ ಅವರು ಅದನ್ನ ಬಳಸಿದ್ರೆ ನೀವು ಸುಮ್ಮನಿರ್ಬೋದಾ? ನೀವೇ ಹೇಳಿ. ನೋಡಿ, ಏನೋ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ ಅನ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟ ಒಂದು ಫೋಟೋ ಬೇಕಾಗಿದೆ, ಅದು ನಿಮ್ಮ ಹತ್ರ ಇಲ್ಲ. ಇಲ್ಲ 5-10 ಸೆಕೆಂಡ್ ವಿಡಿಯೋ ಬೇಕಾಗಿದೆ, ಅದು ನಿಮ್ಮ ಹತ್ರ ಇಲ್ಲ. ಆ ಮಾಹಿತಿ ಕೊಡುವಾಗ ಜನರಿಗೆ ಸರಿಯಾಗಿ ಅರ್ಥ ಆಗ್ಲಿ ಅಂತ ಅದನ್ನ ಬಳಸಿದ್ರೆ ತಪ್ಪಲ್ಲ ಸ್ನೇಹಿತರೆ. ಅದು ಯೂಟ್ಯೂಬ್ ಪೇರ್ ಯೂಸ್ ಅಲ್ಲಿ ಅಲೋ ಮಾಡಬಹುದು. ಆದ್ರೆ ಕಂಟೆಂಟ್ ಓನರ್ ನಿಮ್ಗೆ ಸ್ಟ್ರೈಕ್ ಕೊಡಬಹುದು, ಇದು ನೆನಪಿರಲಿ, ಅಥವಾ ದುಡ್ಡು ಕೇಳಬಹುದು, ಇದು ಕೂಡ ಇದೆ ಸ್ನೇಹಿತರೆ. ಅಂಥದ್ರಲ್ಲಿ ನೀವು ಪೂರ್ತಿ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು ಏನು ಕಾರಣ ಇಲ್ಲದೆ ವಿಡಿಯೋ ಮೇಲೆ ವ್ಯೂಸ್ ಬರಲಿ, ಚಾನಲ್ ಮೇಲೆ ಸರಿಯಾಗಿ ಸಬ್ಸ್ಕ್ರೈಬರ್ಸ್ ಬೇಗ ಆಗಲಿ, ವಾಚ್ ಅವರ್ ಕಂಪ್ಲೀಟ್ ಆಗಲಿ, ಇದೆಲ್ಲ ಕಂಪ್ಲೀಟ್ ಆಗಿ ಬೇಗ ದುಡ್ಡು ಬರಲಿ ಅನ್ಕೊಂಡು ಈ ರೀತಿ ಮಾಡಿದ್ರೆ ದುಡ್ಡು ಬರಲ್ಲ. ಏನೋ ಲಕ್ ಇದ್ರೆ ಒಬ್ರು ಇಬ್ರು ದುಡ್ಡು ಮಾಡಬಹುದು ಸ್ನೇಹಿತರೆ, ಇಲ್ಲ ಅಂತಲ್ಲ. ಆದ್ರೆ 98 ಜನ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಾ ನೋಡಿ. ಸೊ ನಾನು ಆದಷ್ಟು ನಿಮ್ಗೆ ಹೇಳೋದು ಏನು ಅಂದ್ರೆ, ಸರಿಯಾಗಿ ನಿಮ್ಮ ಕಂಟೆಂಟ್ ಹಾಕಿ. ಚಾನಲ್ ಮಾಡಿದ್ದೀರಾ ಅಂದ್ರೆ ನೀವು ಆಯ್ಕೆ ಮಾಡಿದ ಟಾಪಿಕ್ ಪ್ರಕಾರ ಡೈಲಿ ಒಂದು ವಿಡಿಯೋ ತಪ್ಪದೆ ಹಾಕಿ. ನಿಮ್ಮ ಟಾಪಿಕ್ ಪ್ರಕಾರನೇ ನಿಮ್ಮ ಶಾರ್ಟ್ಸ್ ಹಾಕಿ, ಹಾಗೆ ಡೈಲಿ ಲೈವ್ ಮಾಡಿ. ಆದ್ರೆ ಅದು ಕೂಡ ಸ್ವಲ್ಪ ಪ್ರತಿದಿನ ಹೊಸದಾಗಿರ್ಲಿ. ಆಮೇಲೆ ಸೈಲೆಂಟ್ ಲೈವ್ ಮಾಡಬೇಡಿ. ಚಾನಲ್ ಮಾನಿಟೈಸ್ ಆಗ್ತಾ ಇಲ್ಲ ಸ್ನೇಹಿತರೆ. ಯೂಟ್ಯೂಬ್ ಮೇಲೆ ಏನೋ ಮಾಡಬೇಕು ಅಂತ ಕನ್ಸಿಟ್ಟುಕೊಂಡು ಬಂದಿದ್ದೀರಾ ಅಂದ್ರೆ ಅದಕ್ಕೆ ಸಮಯ ಕೊಡಿ ಸ್ನೇಹಿತರೆ. ಹಾಗೆ ಅದೇ ತರ ಕೆಲಸ ಮಾಡಿ, ನಿಮ್ಮ ಸ್ಟೈಲ್ನಲ್ಲಿ ನಿಮ್ಮ ಪ್ರಕಾರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಜನ ನ್ಯಾಚುರಲ್ ಕಂಟೆಂಟ್ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಸ್ಟೈಲ್ ಜನರಿಗೆ ಇಷ್ಟ ಆಗುತ್ತೆ. ಪ್ರಯತ್ನ ಪಡಿ ಸ್ನೇಹಿತರೆ, ಎಲ್ಲ ಸಿಗುತ್ತೆ. ಅವಸರ ಪಟ್ರೆ ಏನು ಸಾಧಿಸೋಕೆ ಆಗಲ್ಲ, ಇದು ಮಾತ್ರ ನೀವು ನೆನಪಿಡಿ. ಸೊ ನನ್ನ ಮಾತು ಇದು. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.